ಸಿನಿಮಾ ಥರ ನೋಡೋಕೆ ಬಂದಿರ್ತಾರಲ್ಲ, ಒಬ್ಬ ಹೀರೋ, ಒಬ್ಬ ಹೀರೋಯಿನು, ಒಂದು ವಿಲನ್ನು, ಅದೆಲ್ಲೋ ಹೋಗಿದೆ ಇದೆಲ್ಲೋ ಹೋಗಿದ್ದಾರೆ, ಕೊನೆಗೆ ಇದು ಒಂದಾಗಬೇಕು. ಈ ಆ್ಯಂಗಲಲ್ಲಿ ಇದನ್ನು ತಲೆ ಹಿಡ್ಕೊಂಡು ಬಂದಿರೋನಿಗೆ ಸಿನಿಮಾ ಅನ್ಸಲ್ಲ ಇದು. ಅಯ್ಯೋ ಎಲ್ಲೋ ಕರ್ಕೊಂಬಿಡ್ರಪ್ಪ ಅನ್ನೋ ಸಿನಿಮಾ ಹತ್ರ ಅನಿಸುತ್ತೆ. ಈ ಸಿನಿಮಾ ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ ಇದು. ಒಂದು ರೆಗ್ಯುಲರ್ ಸಿನಿಮಾ ಮಾಡ್ಬಿಡ್ತು ಅಂದ್ರೆ ಉಪೇಂದ್ರನಿಗೂ ಮಿಕ್ಕವ್ರು ಅವರಲ್ಲ ಸಾಲಲ್ಲಿ ನಿಂತ್ಕೊಂಡಿರೋ ಡೈರೆಕ್ಟರ್ಗಳು, ಅವ್ರಿಗೆ ಏನು ವ್ಯತ್ಯಾಸ ಸರ್? ಈಗ ನೀವೇನೋ ಚೆನ್ನಾಗಿ ಮಾಡ್ತೀರ, ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ, ನಿಮ್ಮ ಸಬ್ಸ್ಕ್ರೈಬ್ ಜಾಸ್ತಿ. ಇನ್ನೊಬ್ಬನು ಅದೇ ಚಾನಲ್ ಮಾಡ್ತಾರೆ, ಅವ್ನಿಗಿಂತ 300 ಜನ ಇರೋ ಸಬ್ಸ್ಕ್ರೈಬರು. ನೀವೇನೋ ಡಿಫ್ರೆಂಟಾಗಿ ಮಾಡ್ತೀರಾ, ಅದೇ ಉಪೇಂದ್ರ. ಎಲ್ಲರೂ ಮಾಡೋದು ಅವನೇ ಉಪೇಂದ್ರ ಆಗಬೇಕು ಸರ್. ಮೇಡಮ್ ಇದು ತಲೆ ಕೈ ಹಾಕಿಲ್ಲ ಮೇಡಮ್, ಜನ್ಮಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಹುಟ್ಟು ಯಾಕೆ, ನಿಮ್ಮ ಸಾವು ಯಾಕೆ? ಆ ಯಪ್ಪ ಆಡಮ್ ಇವಿಂದ ಶುರು ಮಾಡಿ ಭೂಮಿ ತಾಯಿನ ವೀಲ್ ಚೇರ್ ಕರ್ಕೊಂಡ್ಬಂದು ಹಿಂಗಾಗಿದೆ ಅಂತಾನೆ, ನಮ್ಮ ಭೂಮಿ ತಾಯಿನ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಆ ಯಪ್ಪನ ಆಲೋಚನೆ ಯಾವ ಮಟ್ಟಕ್ಕೆ ಇರ್ಬೋದು? ಜನಕ್ಕೆ ನಮ್ಮ ಅಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ಕಾಣಿಸ್ತಾಳೆ ಅಷ್ಟೇ ಹೊರತು ಅವ್ನು ಯಾರೋ ಕಳಿಸ್ಬಿಟ್ನಂತೆ ಮೆಸೇಜು, ಇವನು ಯಾರೋ ಒದ್ಬಿಟ್ನಂತೆ, ಅದು ಯಾರೋ ಶೆಡ್ ಅಂತೆ, ಇಷ್ಟಲ್ಲ ಸರ್. ಪ್ರಪಂಚ ಏನು, ಇಡೀ ಭೂಮಿಗಾಗಿರೋ ಅತ್ಯಾಚಾರನ ಯಪ್ಪ 2 ಕಾಲವರೆಗೆ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡಿಸ್ಬೇಕು ಜನಕ್ಕೆ. ಇಲ್ಲಿರೋ 190 ಜನಕ್ಕೆ ಮೇಡಮ್ ಬೇಸಿಕ್ ಕಾಮನ್ ಸೆನ್ಸ್ ಇರಲ್ಲ. ಗಾಡಿ ನೋ ಪಾರ್ಕಿಂಗಲ್ಲಿ ನಿಲ್ಸಿ ಬಂದಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಪ್ರಪಂಚ ಉದ್ಧಾರ ಮಾಡೋದು ಅಂದ್ರೆ ಅವ್ರು ಏನು ಮಾಡ್ತಾರೆ ಮೇಡಮ್? ಅದು ಆಗದಿರೋ ಕತೆ ಅದು. ಅಂಥವ್ರು ಪಾಪ ಉಪೇಂದ್ರ ಪ್ರಯತ್ನ ಪಡಿಸ್ತಿದ್ದಾರೆ. ಅರ್ಥ ಆಗಿರಲ್ಲ ಸರ್. ನಾನು ಕೇಳ್ತೇನೆ ಸರ್, ತಪ್ಪಾಗಿ ಹೇಳ್ಬಿಡಿ, ಸ್ವಲ್ಪ ಹೊರಟಾಗಿ ಹೇಳ್ಬೋದು. ನಾನು ಅಪ್ಪನ್ ಗುಡ್ದವ್ರಿಗೆಲ್ಲ ಅರ್ಥ ಆಗಿರ್ತದೆ ಸರ್, ಅಪ್ಪನ್ ಗುಡ್ದ ಇರೋರಿಗೆಲ್ಲ ಅರ್ಥ ಆಗಿರಲ್ಲ ಸರ್. ನನಗೆ ಅವ್ರನ್ನ ಫಾಲೋ ಮಾಡೋದು ಇಷ್ಟಿಂದಾನೆ ಸಿಕ್ಬಿಡ್ತು ಸರ್ ಫೋಕಸ್. ಯಾವನಿಗೋಸ್ಕರ ಬದುಕಕ್ಕೆ ಹೋಗ್ಬೇಡ, ನೀನು ನಿನಗೋಸ್ಕರ ಬದುಕು ಅಂತ ಅವ್ರು ಸಿನಿಮಾ ಅವ್ರು ತುಂಬ ಚೆನ್ನಾಗಿ ಅಂತಾರೆ. ನಾನು ಅಂದೆ ಹುಡುಗಿರಿಂದ ಹೋಗ್ಬಿಡ್ರಪ್ಪ ಅಂತ ಹೇಳಿ ನಾನು ಏನು ಮಾಡಿದೆ, ನೀನು ಹಂಗೆ ಮಾಡೋಕ್ಕೆ ಶುರು ಮಾಡಿದೆ. ದುಡ್ಡು ಮಾಡ್ರಿ ಅಂತ ನಾನು ಉಪೇಂದ್ರದಲ್ಲಿ ಹೇಳಿದೆ, ನೀವು ದುಡ್ಡು ಬಿಟ್ಬಿಟ್ಟು ಹುಡುಗಿರಿಂದ ಹೋಗಿ ಅಂತ ನೀವು ಶುರು ಮಾಡ್ಕೊಂಡ್ರಿ. ಅವ್ರು ಹೇಳೋ ಮೆಸೇಜ್ಗೆ ಉಲ್ಟಾವು ತಗೋತಾರೆ ಜನ. ಯಾಕಂದ್ರೆ ಅವ್ರದ್ದಿರೋ ವಿಷನರಿ ಏನಿದೆಯಲ್ಲ ಮೇಡಮ್, ಅದು ಇನ್ನೊಂದು 20-25 ವರ್ಷ ಮುಂದಿನ ವಿಷನರಿ ಅವರು. ನಾವು 25 ವರ್ಷ ರೆಟ್ರೋಸ್ಪೆಕ್ಟಿವ್ ಹಿಂದಕ್ಕೆ ಹೋಗ್ತಿದ್ದೀವಿ ನಾವು ರಿಗ್ರೆಸಿವ್ ಆಗಿ. ಹಾಗಾಗಿ ನಮಗೂ ಅವರು ಕ್ಯಾಚ್ ಮಾಡೋಕೆ ಆಗ್ತಿಲ್ಲ. ಅದೊಂದು ಪ್ರಾಬ್ಲಮ್ ಬಿಡ್ತು ಅಂತ ಹೇಳ್ತಂದ್ರೆ ಸರ್, ಅವ್ರು ಮಾಡಿರೋ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪಬೇಕು. ದಯಮಾಡಿ ನೀವುಗಳು ಎಸ್ಪೆಷಲಿ ಇನ್ನೊಂದೇ ಒಂದು ಮಾತು ನಾನು ಲಾಸ್ಟ್ ಹೇಳ್ತೀನಿ ಕೇಳಿ. ಒಂದೇ ನಿಮಿಷ ಮೇಡಮ್, ಒಂದು ನಿಮಿಷ ಲಾಸ್ಟು ನಾನು ಹೇಳೋದು. ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಪೆನ್ ಇದೆ ಅಂತೇಳಿ ಪ್ರಿಂಟ್ ಮೀಡಿಯಾದವರು, ಮೈಕು ಕ್ಯಾಮ್ರಾ ಇದೆ ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಹಿಂದೆಗಡೆ ಗ್ರೀನ್ ಮ್ಯಾಟ್ ಹಾಕೊಂಡ್ಬಿಟ್ಟಿದ್ದೀವಿ ಅಂತೇಳಿ ನೀವು ಯೂಟ್ಯೂಬರ್ಗಳು ಬಾಯಿಗೆ ಬಂದಿದ್ದು ರಿವ್ಯೂಗಳು ಮಾಡಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಒಂದು ಅತ್ಯದ್ಭುತವಾದ ಕನ್ನಡ ಸಿನಿಮಾ ಯಾರು ಮಾಡಕ್ಕಾಗಿರುವಂತ ಪ್ರಯತ್ನ ಮಾಡಿದ್ದಾರೆ. ಬೇರೆಯವ್ರು ಎಲ್ಲರೂ ಮಾಡ್ತಾರೆ ಮೇಡಮ್. ಹೀರೋ ಹಂಗೆ ಇಟ್ಕೊಂಡ್ ಬರ್ತಾನೆ, ಹೀರೋಯಿನ್ ಅಲ್ಲಿಂದ ರೋಸ್ ಇಟ್ಕೊಂಡ್ ಬರ್ತಾಳೆ, ಅದು ಎಲ್ಲರೂ ಮಾಡಿರೋ ಸಿನಿಮಾಗಳು. ಇದು ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ ಇದು. 1000 ಸಿನಿಮಾ ಬಂದ್ರೆ ಎಲ್ಲೋ 1001ನೇ ಸಿನಿಮಾ ಇದು. ದಯಮಾಡಿ ನಿಮ್ ಕೈಲಿ ಆಯ್ತು ಅಂದ್ರೆ ಅಳಿಲ್ ಸೇವೆ ಅನ್ನೋ ಕನ್ನಡಕ್ಕೆ ನೋಡಿ ಅಂತ ಜನಕ್ಕೆ ಹೇಳಿ. ಹೌದೌದು, ಅಲ್ಲ ಆಡಿಯನ್ಸ್ ಕೊಡ್ಲಿ ಸರ್. ಆಡಿಯನ್ಸ್ ಅಷ್ಟು ಮೆಚುರಿಟಿ ಇಲ್ಲ ಪಾಪ, ಅವ್ರೇನೋ ಮಾಡ್ತಿದ್ದಾರೆ. ಇನ್ನೊಂದು 25-30 ವರ್ಷ ಬಿಟ್ಟು ಜನ ಅಂತವ್ರು ಇಂಥ ಸಿನಿಮಾನು ಬಂದಿತ್ತ ಅಂತ ಹೇಳಿ. ಹೌದು ಪಾಪ, ಅವ್ರು ಒಳ್ಳೆತನ ಸರ್, ಅವ್ರಿಗೆ ಬಿಡ್ಕೊಳ್ಳಲ್ಲ ಪಾಪ. ಅವ್ರ ಪಾಪ ಅವ್ರು ರಾಣದಗ್ಗು ಬಟ್ಟೆಗೂ ಅಂತಾರೆ, ನೀವು ತುಂಬಾ ಸೂಪರ್ ಸ್ಟಾರು ಅಂತಾರೆ. ಉಪೇಂದ್ರ ಇಲ್ಲಿ ಅವರು ಹಾಗೆ ಅವ್ರು ಒಳ್ಳೆತನ ಅವ್ರು ಹೇಳ್ತಾರೆ. ಬಟ್ ನಾನು ಫ್ರಸ್ಟ್ರೇಟೆಡ್ ನಾನು ಹೇಳ್ತಾ ಇರೋದು, ಯಾರಾದ್ರೂ ನಿಮ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ತು ಅಂದ್ರೆ ನನ್ನ ಮನಸ್ಸಿಗೆ ನೋವು ಆಗ್ತಿದೆ. ಆಸ್ ಅ ಫ್ಯಾನ್ ಅಲ್ಲ, ಆಸ್ ಅ ಸಿನಿಮಾ ಫ್ಯಾನ್ ಆಗಿ, ಹಾಗಾಗಿ ದಯಮಾಡಿ ನೀವುಗಳು ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆ ಹರಡಿಸಿ ಈ ಸಿನಿಮಾ ಹಿಟ್ ಆಗಬೇಕು, ಹಂಗೆ ನೋಡ್ಕೊಳ್ಳಿ. ಹೌದು, ಜಗಳ ಮಾಡ್ಕೊಂಡು ಸಾಯ ಮಾಡಿ ಕೊನೆಗೆ ಏನು ಸಿಗಲ್ಲ, ಎಲ್ಲ ಬೂದಿ ಆಗಿ ಹೋಗ್ತೀರಾ ಅನ್ನೋದೇ ಇರೋದು ಪಿಕ್ಚರಲ್ಲಿ. ಜಾತಿ ಮತ ಧರ್ಮ ಅಂತ ಹೇಳ್ತೀರಾ, ಕೊನೆ ನಿಮ್ಗೆ ಏನು ಸಿಗುತ್ತೆ? ಈಗ ನೋಡಿ ಅಲ್ಲೆಲ್ಲ ರಷ್ಯಾ ಅಮೆರಿಕ ಫೈಟ್ ಆಗ್ತಾ ಇದೆ, ಕೊನೆಗೆ ಇಲ್ಲೂ ಬಂದ್ರೆ ಏನು ಮಾಡ್ತೀರಾ ನೀವು ಮುಂದೆ? ಅದೇ ಆತರ ನೆಕ್ಸ್ಟ್ ಆತರ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಆತರ ಆದ್ರೆ ನಮ್ಗೆ ಏನ್ ಸಿಗೋದು? 2 ತುಂಡು ಕೊನೆಗೆ ಬೆತ್ತಲೆ ತೋರಿಸ್ತಾರೆ ನಮಗೆ. ಯಾಕಂದ್ರೆ ನಾವು ಜಾತಿ ಧರ್ಮ ಅಂತ ಸಾಯ್ತಾ ಇದೀವಲ್ಲ, ಯಾರಿಗೆ ಒಪ್ಪಳಂಗಿಲ್ಲಲ್ಲ ಅದು. ನೀವು ನೋಡಿ, ನೀವು ದಯವಿಟ್ಟು ನೀವು ನೋಡಿ. ಕಲ್ಕಿ ಅನ್ನೋದು ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ವಿಲನ್ ಟೈಪಲ್ಲಿ ತೋರಿಸಿದ. ಕಲ್ಕಿ ಆಲ್ರೆಡಿ ಹುಟ್ಟಿದ್ದಾನೆ ರಾಜಕಾರಣಿ ರೂಪದಲ್ಲಿ. ಅವ್ರು ಬಂದು ನಮಗೆಲ್ಲರಿಗೂ ಜಗಳ ಇಡ್ತಾ ಇದ್ರೆ ನಾವು ಜಗಳ ಮಾಡ್ತಾ ಇದ್ದೀವಿ. ನೀವು ನೋಡಿ ಬೇಕಾದ್ರೆ, ನಾವಲ್ಲ, ನೀವು ಹೋಗಿ ನೋಡಿ, ನೀವು ಸರಿ ಅಂತ ಹೇಳಿದ್ರೆ ಓಕೆ. ಹೌದು, ಕಲ್ಕಿ ಅನ್ನೋದು ವಿಷ್ಣು ಅವತಾರ ಅಂತಾರೆ, ಅದು ಕೊನೆಗೆ ಒಳ್ಳೇದಕ್ಕೆ ಬರ್ತಾರೆ. ಆದ್ರೆ ಈ ಸಿನಿಮಾ ಅನ್ನೋದು ಮಾತ್ರ ಕೆಟ್ಟದು. ಹೌದು, ಇಲ್ಲ, ಈ ಸಿನಿಮಾದಲ್ಲಿ ಕಲ್ಕಿ ಅನ್ನೋದು ಆಲ್ರೆಡಿ ರಾಜಕಾರಣಿ ರೂಪದಲ್ಲಿ ಹುಟ್ಟಿದ್ದಾರೆ. ನೀವು ನೋಡಿ, ಯಾಕಂದ್ರೆ ಅವ್ರು ಬಂದ್ರೆ ನಮ್ಮ ಜಗಳ ಇಡೋದು, ಬೇರೆ ಯಾರು ಇಡಲ್ವಲ್ಲ. ಯಾರೋ ನಾವು ಜಗಳ ಮಾಡ್ತೀವ, ಎಲ್ಲರೂ ಹೋದ್ರೆ ಮಾಡಲ್ಲ. ನಮ್ಮ ನಡುವೆ ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ ಅಂತೇಳಿ ಅಲ್ಲಿ ಜಗಳ ಇಡ್ತಾ ಇರೋದು. ಅದು ಕಲ್ಕಿ ಅನ್ನೋದೇ ಅವನು, ಈ ರಾಜಕಾರಣಿನೇ ಕಲ್ಕಿ. ನೋಡಿ ನೀವು ಸರ್, ಈ ಸಿನಿಮಾನ ಬರೀ ಸಿನಿಮಾ ರೀತಿ ತಗೋತೀರಾ ಇಲ್ಲ ಜೀವನಕ್ಕೆ ರೂಪಿಸ್ಕೊತೀರಾ? ಇಲ್ಲ ನೋಡಿ, ನಮ್ಮ ವಯಸ್ಸಿಗೆ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಜಾತಿ ಧರ್ಮದ ನಡುವೆ ಜಗಳ ಇಡಬೇಡಿ ಅಷ್ಟೇ, ನೀವು ಕೊನೆಗೆ ನಾಶ ಆಗಿ ಹೋಗ್ತೀರ ಅನ್ನೋದೇ
ಪಿಕ್ಚರ್ ನೀವು ವೋಟ್ ಮಾಡ್ತೀರಾ ಪ್ರತಿ 5 ವರ್ಷಕ್ಕೊಂದ್ಸತಿ ಮಾಡ್ತೀವಲ್ಲ ಸರ್. ಯಾವ ಪಕ್ಷದಲ್ಲಿ ನಿಮಗೆ ಈ ಜಾತಿ ರಾಜಕಾರಣ ಇಲ್ಲ ಅಂತ ಅನ್ಸುತ್ತೆ? ಎಲ್ಲ ರಾಜಕಾರಣದಲ್ಲಿ ಇದೆ ಯಾಕೆ vote ಮಾಡ್ತೀರಿ? ಜಗಳ. ಮತ್ತೆ ಮಾಡ್ಲೇಬೇಕಲ್ಲ, ಇಲ್ಲ ಬೇರೆ ಅವನ ಬಂದು ಕೂತ್ಬಿಟ್ಟಾನಲ್ಲಿ. ಯಾರು ಬಂದ್ರು ಅದನ್ನ ತಾನೇ ಮಾಡ್ತಾರೆ. ಅಲ್ಲ ಮತ್ತೆ ಬೇರೆ ಆಪ್ಷನ್ಸ್ ಇಲ್ಲ ನಮ್ಗೆ, ಇರೋದೇ 3 ಜನ ಕದ್ದರ ಯಾರು ಅಲ್ವಾ? ಯಾರೋ ಒಬ್ರು ಕದಿಲೆ ಅಂತ ಮತ್ತೆ ಇನ್ನೇನ್ ಮಾಡ್ತೀರಾ? ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಪರವಾಗಿ ಬೇರೆ. ನೀವು ಮುಂದುವರಿಸ್ಕೊಳ್ರಿ.